ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಇವತ್ತು ಬೆಳಗ್ಗೆ ಬೇಗ ಎದ್ದು, ಇವತ್ತು ಶ್ರಾವಣದ ಮೊದಲನೇ ಶುಕ್ರವಾರ, ಪೂಜೆ ಮಾಡಬೇಕಂತೇಳಿ ಬೇಗ ಎದ್ದು ತಿಂಡಿಗೆ ಗೋಧಿ ದೋಸೆ ಮಾಡಿದ್ದೆ. ಶೂಟ್ ಏನು ಮಾಡ್ಕೊಳ್ಳಿಲ್ಲ. ಅಚ್ಚುತ್ ಸ್ಕೂಲಿಗೆ ಹೋದವನು ಸ್ಕೂಲಿಗೆ ಬಿಟ್ಟು ಬಂದು ನಮ್ಮ ಮನೆಯವ್ರು ಕೂಡ ಹೋದರು. ತಿಂಡಿ ಮುಗಿಸ್ಕೊಂಡು ನಾನು ಬೇಗ ರೆಡಿಯಾಗಿ ಪೂಜೆ ಎಲ್ಲ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಎದ್ದು ನಮ್ಮ ಮನೆಯೆಲ್ಲ ಮೇಲೊಳಗಡೆ ಎಲ್ಲ ಕಸ ಹೊಡೆದು ಬಂಡೆ ಹೊಡೆದಿದ್ದೆ. ಹೊಸ್ಲಿಗೆಲ್ಲ ಪೂಜೆ ಮಾಡ್ತಾಯಿದ್ದೀನಿ. ಇವತ್ತು ಶುಕ್ರವಾರ, ಶ್ರಾವಣದ ಮೊದಲನೇ ಶುಕ್ರವಾರ. ಇವತ್ತು ಎಲ್ಲರೂ ಹೇಗೆ ಪೂಜೆ ಮಾಡಿದ್ದಾರೆ? ನಾವು ಇನ್ನು ವರಲಕ್ಷ್ಮಿ ನೆಕ್ಸ್ಟ್ ರೆಡಿ ಮಾಡ್ಕೋಬೇಕಿನ್ನು. ಏನು ರೆಡಿ ಮಾಡ್ಕೊಂಡೇ ಇಲ್ಲ. ನಾನು ಶಾಪಿಂಗ್ ಎಲ್ಲ ಮಾಡಬೇಕಿನ್ನು. ಸ್ಯಾರಿ ತೊಗೊಂಬರ್ಬೇಕು. ಇನ್ನು ಎಲ್ಲ ರೆಡಿ ಮಾಡ್ಕೋಬೇಕು. ನೆಕ್ಸ್ಟ್ ವೀಕಲ್ಲೆಲ್ಲ ನೆಕ್ಸ್ಟ್ ಶಾಪಿಂಗ್ ಯಾವಾಗ ಬರುತ್ತೆ. ಎಲ್ಲ ಪೂಜೆ ಎಲ್ಲ ಹೊಸ್ಲಿಗೆಲ್ಲ ಪೂಜೆ ಮಾಡಿದೆ. ಹೂಗಳಿಟ್ಟು ಹಾಲು ಕಾಯಿಸ್ತಾಯಿದ್ದೀನಿ. ಹಾಲು ಕಾಯಿಸಿ ಅವ್ರಿಗೆ ತಿಂಡಿ ಮುಗಿಸ್ಕೊಂಡು ಬಾಕ್ಸ್ಕೊಂಡು ಹೋದ್ರು ಅವರೆಲ್ಲ. ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕೀಗ. ರೆಡಿ ಮಾಡ್ಕೊಳ್ಳೋಣ ಅಂತ ಹಾಲಿಟ್ಟಿದ್ದೆ. ರಾತ್ರಿನೇ ಎಲ್ಲ ದೇವ್ರ ಸಾಮಾನೆಲ್ಲ ತೊಳೆದಿಟ್ಕೊಂಡಿದ್ದೆ. ಬೆಳಗ್ಗೆಗೆ ಆಗೋದೇ ಇಲ್ಲ. ಸ್ಕೂಲ್ ಗಡಿಯಲ್ಲಿ ಹೋಗೋಕ್ಕೆ ಆಗೋದೇ ಇಲ್ಲ ತೊಳೆಯೋಕ್ಕೆ. ಅದಕ್ಕೆ ರಾತ್ರಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ದೇವ್ರ ಮನೆಯೆಲ್ಲ. ಬೆಳಗ್ಗೆ ಪೂಜೆಗೆ ನೋಡಿ ರೆಡಿ ಮಾಡಿದೆ. ಎಲ್ಲ ರಂಗೋಲೆಲ್ಲ ಬಿಟ್ಟು ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡ್ತಾಯಿದ್ದೀನಿ. ಏನೂ ಇಡಲ್ಲ, ಅನ್ನ ಕಳ್ಸೋದು ಕಾಯಿ ಒಂದು ಇಟ್ಟಿರ್ತೀನಿ ಅಷ್ಟೇ. ನೋಡಿ, ಇವತ್ತು ಶ್ರಾವಣ ಮೊದಲೇ ಶುಕ್ರವಾರ ಪೂಜೆ ಈಗಾಯಿತು. ನಮ್ಮ ಮನೆ ದೇವ್ರದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತು ಈಗ ಬೇಗ ರೆಡಿಯಾಗಿ ನಾವು ಶಾಪಿಗೆ ಹೋಗಬೇಕು. ನಮ್ಮ ಮನೆಯವ್ರು ಫೋನ್ ಮಾಡ್ತಾಯಿದ್ರು. ಅವರು ಬೇಗ ಬಾ ಅಂತ, ಪೇಷಂಟ್ ಇದ್ದಾರೆ, ಬೇಗ ಬಾ ಅಂತ. ಶಾಪಿಗೆ ಹೋಗಿ ಬಂದು ಶಾಪಿದೇನು ಶೂಟ್ ಮಾಡ್ಕೊಳ್ಳಿಲ್ಲ. ಬಂದು ಸ್ವಲ್ಪ ಬ್ಲ್ಯಾಂಕೆಟ್ಸ್ ಎಲ್ಲ ಚೇಂಜ್ ಮಾಡೋದಿತ್ತು. ಎಲ್ಲ ವಾಷಿಂಗ್ ಮಿಷಿನಿಗೆ ಹಾಕಿದ್ವಿ. ಇವತ್ತು ಹಬ್ಬ ಎಲ್ಲ ಚೇಂಜ್ ಮಾಡಬೇಕಂತೇಳಿ ಅದರೆಲ್ಲ ರೆಡಿ ಮಾಡೋದು ಹಾಕಿದೆ. ನೋಡಿ, ಇವತ್ತು ಲಂಚಿಗೆ ಚಪಾತಿ, ಅವರೆಕಾಳು ಪಲ್ಯ, ಅನ್ನ ಸಾಂಬಾರು ಮಾಡಿದ್ದೆ ಅಷ್ಟೇ. ಬಂದರು, ಊಟ ಕೊಡಬೇಕೀಗೆಲ್ಲ. ಊಟ ಮುಗಿಸ್ಕೊಂಡು ನೆಕ್ಸ್ಟು ನಾವು 4 ಗಂಟೆ ಆಯಿತು. ಒಂದು ಕ್ಲಾಸಿಗೆ ಹೋಗ್ಬೇಕೀಗ, ಬ್ಯಾಡ್ಮಿಂಟನ್ ಕ್ಲಾಸಿಗೆ. ಅವ್ನು ಸೈಕಲ್ ಮೇಲೆ ಹೋಗ್ಬಿಡ್ತಾನೆ. ಅವನು ನಿಂತಿರೋದೇ ಇಲ್ಲ. ಮಮ್ಮಿ ಬರುತ್ತಾನೆ, ಜೀವನ ಅಣ್ಣ ಅವನು ಹೋಗ್ಬಿಡ್ತಾರೆ. ಇಬ್ಬರು ಅಣ್ಣನ ಜೋಡಿ ಹೋಗ್ಬಿಡ್ತಾನೆ ಅವನು. ನೋಡಿ, ಕ್ಲಾಸಲ್ಲಿ ಆಟ ಆಡ್ತಾಯಿದ್ದಾನೆ. ಟೂರ್ನಮೆಂಟ್ ನಡೀತಾಯಿದ್ದೆ. ಅವ್ರು ಸಂಡೇ ಪ್ರಾಕ್ಟೀಸ್ ಮಾಡ್ತಾಯಿದ್ದಾನೆ ಅಣ್ಣನ ಜೋಡಿ. ಪರವಾಗಿಲ್ಲ, ಚೆನ್ನಾಗಿ ಆಡ್ತಾನೆ. ಹಂಗೂ ಹಿಂಗೂ ನೋಡಬೇಕು. ಸಂಡೇ ಟೂರ್ಮೆಂಟ್ ಇದೆ, ಹೇಗೆ ಆಡ್ತಾನೆ ಅಂತಂದು. ಗೆಲ್ಲೋದು ಮುಖ್ಯ ಅಲ್ಲ, ಪ್ರಾಕ್ಟೀಸ್ ಮಾಡೋದು ಮುಖ್ಯ ಅಲ್ಲ. ಸಾಕು, ಆಡ್ತಾನಲ್ಲ ಅಷ್ಟು ಅವನ ಏಜಿಗೆ. ಸಂಜೆ ಆಯಿತು. ಸಂಜೆ ಸ್ನ್ಯಾಕ್ಸ್ ಏನಾದರೂ ಮಾಡಿಕೊಡು ಮಮ್ಮಿ ಅಂತ ಕೇಳ್ತಾ ಇದ್ದವನು. ಶಾಪಿಗೆ ಹೋಗಬೇಕು. ಸಂಜೆ ಏನಾದರೂ ಮಾಡಿಕೊಡು ಮಮ್ಮಿ, ಹಸುವಾಗ್ತಿದೆ. ಆಟ ಆಡಿದ ಮತ್ತು ಬಂದು ಅದಕ್ಕೆ ಬ್ರೆಡ್ ಇತ್ತು. ಬ್ರೆಡ್ಡಲ್ಲಿ ಸ್ವಲ್ಪ ಚೀಸ್ ಹಾಕಿ ಬಟರಿಂದ ಇದು ಮಾಡಿ ಅವನಿಗೆ ಕೊಡ್ತೀನಿ ಅಂತಂದು ಹಾಕಿ ರೋಸ್ಟ್ ಮಾಡಿ ಕೊಡ್ತಾಯಿದ್ದೆ ಅವನಿಗೆ. ಇಲ್ಲೇನು ತಿನ್ನಲಿಲ್ಲ. ರೋಸ್ಟ್ ಮಾಡಿ ಎಲ್ಲ ತೊಗೊಂಡು ಹೋಗ್ತಾಯಿದ್ವಿ. ಶಾಪಿಗೆ ಹೋಗಿ ಅಲ್ಲೇ ಅವ್ರ ಪಪ್ಪಗೊಂದು, ಅವನು ಅಲ್ಲೇ ತಿಂತೀನಿ, ಶಾಪಲ್ಲೇ ತಿಂತೀನಿ ಮಮ್ಮಿ ಅಂದ. ಅದಕ್ಕೆ ಒಂದು 4 ರೋಸ್ಟ್ ಮಾಡಿಕೊಟ್ಟೆ. ಏನಿಲ್ಲ, ಸ್ವಲ್ಪ ಬಟರ್ ಹಾಕಿ ಇದು ಮಾಡಿ ಚೀಸ್ ಹಾಕಿ ಅಷ್ಟೇ ಕೊಟ್ಟೆ. ಅವ್ನು ತರಕಾರಿ ಏನು ಹಾಕಿದ್ರು ತಿನ್ನೋದೇ ಇಲ್ಲ. ಅವನು ಸುಮ್ಮನೆ ರೋಸ್ಟ್ ಮಾಡೋದು ಅಷ್ಟೇ ತಿಂತಾನೆ ಅವನು. ಹಾಗಾಗಿ ಓಕೆ ಅಂತಂದು ಸರಿ ಮಾಡಿಕೊಡ್ತೀನಿ ಅಂಥೇಳಿ, ಹೇಗೋ ಬ್ರೆಡ್ ಇತ್ತಲ್ಲ ಅಂಥೇಳಿ ಮಾಡಿದೆ. ರೋಸ್ಟ್ ಮಾಡಿ ಎಲ್ಲ ಮಾಡಿ ಶಾಪಿಗೆಲ್ಲ ಹೋಗ್ಬೇಕೀಗ. ಮತ್ತೆ ನಾವು ಸಂಜೆ ಆಯಿತು. ಕ್ಲಾಸ್ ಮುಗಿಸ್ಕೊಂಡು ಬಂದಮೇಲೆ ಶಾಪಿಗೆ ಹೋಗಿ
ಬಂದ್ವಿ 9:15 ಬಂದು ಸ್ವಲ್ಪ ಶಾಪಿಗೆ ಹೋಗಿದ್ವಿ. ಅಲ್ಲೆಲ್ಲ ನಾಳೆ ಇಂಡಿಪೆಂಡೆನ್ಸ್ ಡೇ ಅಲ್ವಾ, ಫ್ಲ್ಯಾಗ್ ಎಲ್ಲ ತೊಗೋಬೇಕಿತ್ತು. ನೀವು ಬೇಕಂತ ಹೇಳ್ದೆ ಮಮ್ಮಿ, ಕೊಡಿಸಿ ಮಮ್ಮಿ ಅಂತಂದು. ಸ್ಕೂಲಿದೆ ನಾಳೆ ಅವನಿಗೆ, ಬೇಗ ಹೋಗ್ಬೇಕು. ಬಂದು ನೋಡಿ ಊಟ ಆಯಿತು. ಹಾಯ್ ಫ್ರೆಂಡ್ಸ್, ನಾವೀಗ ತಾನೇ ನೋಡಿ ಊಟ ಎಲ್ಲ ಆಯಿತು. ಊಟ ಮುಗಿಸ್ಕೊಂಡು ಒಂದು ಹೋಮ್ವರ್ಕ್ ಎಲ್ಲ ಇತ್ತು, ಹೋಮ್ವರ್ಕು ಬರ್ದು ರೀಡಿಂಗ್ ಆಯ್ತೆಲ್ಲ ಆಯಿತು. ಈಗ ನಾವು ನಾಳೆ ಇಂಡಿಪೆಂಡೆನ್ಸ್ ಡೇ ಅಲ್ವಾ, ಬೇಗ ಹೋಗ್ಬೇಕಾ ಸ್ಕೂಲಿಗೆ? ನಾಳೆ ಬೇಗ ಹೋಗ್ಬೇಕು. ಅವನು 7:30ಗೆ ಇದೆ, ಹೋಗಬೇಕು, ಬೇಗ ಎದ್ದೇಳ್ತೀವಿ. ಓಕೆ ಫ್ರೆಂಡ್ಸ್, ಮತ್ತೆ ನಾವು ನೆಕ್ಸ್ಟ್ ವಾಗ್ಲ ಸಿಗ್ತೀವಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.